ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಸಂಭ್ರಮದ ಶಿಕ್ಷಕ ದಿನಾಚರಣೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, 100% ಫಲಿತಾಂಶ ಪಡೆದ ಶಾಲೆಗಳಿಗೆ ಅಭಿನಂದನೆ, ಶಿಕ್ಷಕರ ಶ್ರೇಷ್ಠತೆಯನ್ನು ನೆನಪಿಸಿಕೊಂಡ ಬೇಳೂರು, ಪ್ರತಿಕ್ಷಣ ಶಿಕ್ಷಕರನ್ನು ನೆನಪಿಸಿಕೊಳ್ಳಲು ಯತೀಶ್ ಸಲಹೆ, ಡಾಕ್ಟರ್ ರಾಧಾಕೃಷ್ಣನ್ ಕುರಿತು ಪರಶುರಾಮಪ್ಪ ಹಾಗೂ ಶಿಕ್ಷಕ ದಿನಾಚರಣೆ ಕುರಿತು ವಸುಮತಿಗೌಡ ಮಾತು, ಸಹೃದಯ ಬಳಗದಿಂದ ಶಿಕ್ಷಕ ದಿನಾಚರಣೆ ಅಂಗವಾಗಿ ಮಾಲ್ತೇಶ್ ಶಿವಯೋಗಿ ಸತ್ಯನಾರಾಯಣ ಶಿರವಂತೆಗೆ ಸನ್ಮಾನ, ಸಾಗರ ಸುತ್ತ ವಾರಪತ್ರಿಕೆಯ ಗುರುವಿಗೆದು ನಮನ ವಿಶೇಷ ಸಂಚಿಕೆ ಬಿಡುಗಡೆ, ಸಹೃದಯ ಬಳಗ ಮತ್ತು ಸಾಗರ ಸುತ್ತ ಪತ್ರಿಕೆ ಕುರಿತು ಮಾಲ್ತೇಶ್, ದತ್ತಾತ್ರೇಯ ಭಟ್, ಚಂದ್ರಪ್ಪ, ಪ್ರಭು, ಶಿವಯೋಗಿ ಮಾತು ಮಂಥನ. ಈಗ ಸುದ್ದಿಯ ವಿವರ. ಶಿಕ್ಷಕರು ಅಕ್ಷರ ಕಲಿಸಿ ನಾಡಿನ ಪ್ರಜೆಗಳನ್ನು ರೂಪಿಸುವ ಅಪರೂಪದ ಶಿಲ್ಪಿಗಳು. ನಿಮ್ಮ ಶೈಕ್ಷಣಿಕ ಸೇವೆ ಸದಾಕಾಲ ಸ್ಮರಣೀಯವಾದದ್ದು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭೆ ರಂಗಮಂದಿರದಲ್ಲಿ ಗುರುವಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ನಗರಸಭೆ ಹಾಗೂ ಶಿಕ್ಷಕರ ದಿನಾಚರಣೆ ಅನುಷ್ಠಾನ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನನಗೂ ಇವತ್ತು ಹಂಚಿಕೊಳ್ಳೋದು ಒಂದು ಅವಕಾಶ ಸಿಕ್ಕಿದೆ. ಇವತ್ತು ತಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಆರ್ಥಿಕವಾದಂಥ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ವಿವರಿಸಿದ್ದೇನೆ. ನೀವು ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ನಮ್ಮ ನಾಡಿನ ಶಿಲ್ಪಿಗಳು ಅಂತ ಹೇಳ್ಬೋದು. ನಾವು ಇವತ್ತಿನ ಶಿಲ್ಪಿಗಳು ನೀವೆಲ್ಲರೂ. ಅಂದರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಅಪರೂಪದ ವ್ಯಕ್ತಿಗಳಾದಂಥ ನೀವು ಶಿಕ್ಷಕರು ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ನಮಗೆಲ್ಲರೂ ತಿಳಿದಾಗೆ ಸೆಪ್ಟೆಂಬರ್ 5ರಂದು ಭಾರತದ ಉಪರಾಷ್ಟ್ರಪತಿಗಳಾದ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆ ಅಂಗವಾಗಿ ತಾವೆಲ್ಲರೂ ಆಚರಿಸುತ್ತಿದ್ದೇವೆ. ನೋಡಿ, ರಾಷ್ಟ್ರಪತಿಗಳು ಎಷ್ಟೋ ಜನ ಆಗಿರ್ತಾರೆ, ಆದರೆ ಆ ಥರ ಈ ಥರ ಯಾವತ್ತೂ ಅವ್ರು ನೆನಪು ಮಾಡಿ ವರ್ಷ ಈ ಥರ ಅವರಿಗೆ ಪುಷ್ಪಾರ್ಚನೆ ಮಾಡಲ್ಲ. ಅವರು ಶಿಕ್ಷಕರಾಗಿದ್ದರಿಂದ ಅವರಿಗೆ ಆ ಥರ ಗೌರವ ಸಿಕ್ಕಿದೆ. ಉಪರಾಷ್ಟ್ರಪತಿ ಆದರೂ ಸರ್ ಇವತ್ತಿಗೂ ಆ ಗೌರವ ಸಿಗುತ್ತೆ, ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದರೆ ಆ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದಿದ್ರು, ಯಾವ ಥರ ಒಂದು ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ಯೋಚನೆ ಮಾಡಬೇಕು. ದೇಶದಲ್ಲಿ ಇವತ್ತು ಎಲ್ಲರ ಭವಿಷ್ಯ ಅವರಿಂದ ಬಂದಿದೆ. ಇವತ್ತು ಶಿಕ್ಷಣವಾದರೆ ಹೇಳಿದರೆ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗಬೇಕಾಗ ಸುಮಾರು 15-20 ವರ್ಷಗಳ ಈ ಕಡೆ ಶಿಕ್ಷಣದ ಅತ್ಯಂತ ಎತ್ತರಕ್ಕೆ ಬೆಳೆಯಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಶಿಕ್ಷಣದ ಕ್ರಾಂತಿ ಆಗಿದೆ, ಇತ್ತೀಚಿನ ದಿನಗಳಲ್ಲಿ ಶುರುವಾಗಿದೆ. ಅಂತ ಒಂದು ಮಹತ್ವದ ಕೆಲಸವನ್ನು ಮಾಡ್ತಿರುವಂಥ ಶಿಕ್ಷಕರು, ಅದರಲ್ಲೂ ನಮ್ಮ ತಾಲೂಕಿನಲ್ಲಿರುವಂಥ ಶಿಕ್ಷಕರು 94.9% ಅನ್ನು ಕೊಟ್ಟಿದ್ದೀರಿ ಅಂತ ಹೇಳಿದರೆ ಇದು ಅತ್ಯಂತ ಗಣನೀಯ ಸಾಧನೆ ಅಂತಲೇ ನಾನು ಹೇಳ್ತೀನಿ. ಅತ್ಯಂತ ಗಣನೀಯ ಸಾಧನೆ ಮಾಡಿದಂಥ ಶಿಕ್ಷಕರಿಗೆ ಶಾಲೆಗಳಲ್ಲಿ 100% ಒಂದು ಸರ್ಕಾರಿ ಶಾಲೆ ಬರುತ್ತದೆ ಅಂದರೆ ಸಾಮಾನ್ಯ ವಿಚಾರವಾದ. ಶಾಲೆಯ ಕಟ್ಟಡ ಕೊರತೆ ಇದೆ, ಶಿಕ್ಷಕರ ಕೊರತೆ ಇತ್ತು. ಆದರೂ ಸಹ ನಾನೆಲ್ಲ ಶಿಕ್ಷಕ ಬಂಧುಗಳು ಅತ್ಯಂತ ಯಶಸ್ವಿ ಪಾಠ ಮಾಡಿ 24 ಶಾಲೆಯಲ್ಲಿ 100% ಕೊಟ್ಟಿದ್ದಾರಲ್ಲ, ನೀವು ಮತ್ತೊಮ್ಮೆ ಅಲ್ಲಿದೆ. ನನ್ನ ಕ್ಷೇತ್ರದ ಸಾಧಿಸಿದ್ದಾರೆ. ನೀವು ಮಾತ್ರ ಸನ್ಮಾನ ಮಾಡಿದ್ರೆ ಆಗಲ್ಲ. ಈಗ ನಾನು ಒಂದು ಸನ್ಮಾನ ಮಾಡಬೇಕಂತ ಹೇಳಿದ್ರೆ ಪರಶುರಾಮ ಹೋಗ್ತಾರೆ. ಆ 24 ಶಾಲೆಯರು, ಶಿಕ್ಷಕರು ಮತ್ತು ಎಲ್ಲರೂ ಬರಬೇಕು. ನಂದೊಂದು ಸನ್ಮಾನ ಇದೆ ಅವರಿಗೆ ಎಲ್ಲರಿಗೂ. 24 ಶಾಲೆಯ ಎಲ್ಲ ಶಿಕ್ಷಕರು ಬರಬೇಕು. ಅವರೆಲ್ಲರಿಗೂ ಒಂದು ಸನ್ಮಾನ ಮಾಡಬೇಕು ಅಂತ MLA ನಾನು ಮಾಡಬೇಕಂತ ನಾನು ತೀರ್ಮಾನ ಮಾಡಿ ಈ ಪ್ಲೇಸಲ್ಲಿ ಮಾಡಬೇಕಾಗಿದೆ. ಬೀವರ್ ಮನೆ ಹೇಳಿದರೆ ನಿಮ್ಮ ಅನುದಾನವೂ ಇರುತ್ತೆ, ಯಾವ ಥರ ಇರುತ್ತೆ ತಿಳ್ಕೊಳ್ಳಿ. ನಾನು ಸಹ ಶಿಕ್ಷಕರ ಅವರಿಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೇನೆ. ನೀವು ರೆಡಿ ಆಗಿ ನಿಮಗೆ ಯಾವುದೇ ಕೊರತೆಯನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಅಂತ ಹೇಳಿದ್ದೀನಿ. ಖಂಡಿತ ನಾನು ಮಾಡ್ಕೊಳ್ಳೋ ಜವಾಬ್ದಾರಿ ನಾನು ಮಾಡ್ಕೊಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಶಿಕ್ಷಣಕ್ಕೆ ಇರಲಿ, ನನ್ನ ಸಹಕಾರ ನಿಮಗೆ ಇದ್ದೇ ಇರ್ತದೆ. ಇಷ್ಟು ಹೇಳಿ ನಮ್ಮ ತಾಲೂಕಿನ ಎಲ್ಲ ಮಕ್ಕಳಿಗೆ ಏನು ತಾವು ಶಿಕ್ಷಣವನ್ನು ಕೊಡ್ತಿದ್ರಿ ಅದು ಪವಿತ್ರವಾದಂಥ ಅಂತ ನಾನು ತಿಳ್ಕೊಂಡಿದ್ದೆ. ಈ ಸಂಭ್ರಮ ಸದಾ ವರ್ಷ ಯಾವತ್ತೂ ಅಷ್ಟೇ ಶಿಕ್ಷಕರು ಈ ಥರ ಎಲ್ಲ ಒಟ್ಟಾಗಿ ಆ ಶಿಕ್ಷಣ ಏನು ಇವತ್ತಿನ
ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಿರಲ್ಲ ಅದು ಭಾಳ ಅದ್ಭುತ ಆಗಿದೆ. ಯಾವ ಹೋದ ಸರಿ ಯಾವ ಬಂದರೆ ಭಾಳ ಕಮ್ಮಿ ಜನ ಇದ್ರು, ಈ ಸರಿ ನೋಡಿ ಸಾವಿರಾರು ಜನ ಸೇರಿದ್ರು ಅಂದರೆ ಅದು ಎಷ್ಟು ಖುಷಿ ಅಲ್ವಾ. ಮತ್ತು ನಾಳೆ ಅದೇ ಪಾಠ ಮತ್ತು ಅದೇ ಇದು ಅದು ಈ ಥರ ಸೇರೋದಿದೆಯಲ್ಲ ಅಪರೂಪ ಸಿಗುತ್ತೆ, ಯಾವಾಗ ಸಿಗೋದಿಲ್ಲ. ಈ ಥರ ಖುಷಿಯಾಗಿ ಇವತ್ತು ಏನು ನಿವೃತ್ತಿಯಾಗಿ ಇವತ್ತು ಶಿಕ್ಷಕರು ಆಗಿದ್ರೆ 40 ಜನ, ನೀವು ನಿವೃತ್ತರಾದರಲ್ಲ, ಈ ದೇಶಕ್ಕೆ ಶಿಕ್ಷಣಕ್ಕೆ ಕ್ರಾಂತಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಲ್ಲಿ ನಿಮ್ಮ ಜೀವನ ಯಾವತ್ತೂ ಸುಖಕರ ಆಗಿರಲಿ ನಾನು ಆದರ್ಶಿಸ್ತೇನೆ. ಯಾವತ್ತೂ ಧೈರ್ಯ ಆಗಿರ್ಬೇಕು. ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಪಾಠ ಮಾಡಿ ಇವತ್ತು ಒಂದು ಶಿಕ್ಷಣದಲ್ಲೇ ಕೊಟ್ಟಂತವ್ರಿಗೆ ನೀವು ನಿವೃತ್ತಿ ಹೊಂದೋದಲ್ಲ, ನಿಮಗೆ ಗೌರವ ಇದೆ. ಅದೇ ತರ ಯಾವುದೇ ಕುಗ್ಗದೇ ಆರಾಮಾಗಿ ಇಷ್ಟು ದಿನ ಪಾಠ ಮಾಡಿದೆ, ಖುಷಿಯಾಗಿ ನಗುತ್ತಾ ಎಲ್ಲ ಶಿಕ್ಷಕರ ಜೊತೆಗೆ ಅವಾಗ 4.9% ನೀವು ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನಾನು ಯಾವತ್ತೂ ಬೈಲಿಕ್ಕೆ ಹೋಗುದಿಲ್ಲ. ನಮ್ಮಲ್ಲಿ ಕಾಂಪಿಟೇಷನ್ ಇದೆ, ತೀರ್ಥಹಳ್ಳಿ, ಹೊಸನಗರ, ಸಾಗರ. ಒಂಚೂರು ನೀವು ಸ್ವಲ್ಪ ಎತ್ತರ ಮಾಡಿಕೊಟ್ರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ. ನಮ್ಗೆ ಏನು ಕೇಳಲ್ಲಪ್ಪ, ಏನು ನಾವು ಕೇಳಲ್ಲ. ನಿಮ್ಮನ್ನು ಪ್ರೀತಿ ಇದ್ರೆ ಚೂರು ಜಾಸ್ತಿ ಮಾಡಿದ್ರೆ ಅಷ್ಟೇ ಕೇಳ್ತಿರ್ತಾರೆ. ಮತ್ತೇನು ನಾವು ಕೇಳಿಗೆ ಹೋಗೋದಿಲ್ಲ. ಹಾಗಾಗಿ ನಿಮ್ಮ ಯಾವುದೇ ಕೊರತೆ ಶಾಲೆಯಲ್ಲಿದ್ದರೆ ನನ್ನ ಗಮನಕ್ಕೆ ಬನ್ನಿ. ನಿಮ್ಮ ಪರವಾಗಿ ಅತ್ಯಂತವಾಗಿ ಕಾಳಜಿಯಿಂದ ಕೆಲಸ ಮಾಡಿಕೊಳ್ಳೋ ಜವಾಬ್ದಾರಿ ನಂದಿರ್ತದೆ. ನಿಮ್ಮ ಪ್ರೀತಿ ವಿಶ್ವಾಸ ಶಾಲೆಯಲ್ಲಿ ಹೆಚ್ಚು ಕಾಳಜಿ ಇಟ್ಕೊಂಡಿದ್ದೀರಿ. ನೀವೇನು ಪ್ರಶಸ್ತಿಯಲ್ಲಿ 24 ಜನ ಇವತ್ತು 100% ತಗೊಂಡಿದ್ದೀರಿ. ಆ 24 ಜನ ಮುಂದಿನ ಸರಿ 30 ಶಾಲೆಗಳಾಗುವ ರೀತಿಯಲ್ಲಿ ನಿಮ್ಮ ಸೇವೆ ಬರಲಿ ತಾಲೂಕಿಗೆ ಅನ್ನೋದು ನಾನು ಇವತ್ತು ಹೇಳ್ತಾ ಮಾಡ್ಬೇಕಂತೆ. ಹಾಗೆ ನಿವೃತ್ತಿ ಶಿಕ್ಷಕರು ಪಾಪ ಇವತ್ತು ಎಲ್ಲರೂ ನಿವೃತ್ತಿಯಾಗಿದ್ದಾರೆ. ನಮ್ಮ ಸ್ನೇಹಿತರು ಮಹೇಶ್ ಇದ್ದಾರೆ, ಅವರೆಲ್ಲ ಬಹಳ ಮಹೇಶ್ ಎಲ್ಲಿದೆಯೋ ನಾವೆಲ್ಲ ಒಟ್ಟಿಗೆ ಓಡಾಡಿದವ್ರು, ಆಟ ಆಡೋರು. ಇವತ್ತು ಅವ್ನು ನಿವೃತ್ತಿ ಆಗಿದೆ. ನಾನು ಶಿಕ್ಷಕ ನಿವೃತ್ತಿ ಆಗ್ತಿದ್ದೇನೆ ಗೊತ್ತಿಲ್ಲ, ನಮ್ಗೆ ನಿವೃತ್ತಿ ಇಲ್ಲ ಇರ್ಬೇಕು, ಅದರಿಂದ ಆಗಿಲ್ಲ ನಾವು. ಹಾಗೆ ಆ ಥರ ಪ್ರೀತಿ ಇರಬೇಕು. ಅವನು ಇವತ್ತು ಶಿಕ್ಷಕ ಅಂತ ನಾನು ಕರೆಯಲ್ಲ, ಮಹೇಶ ಅಂತಲೇ ಕರಿತೀವಿ. ಅಂದರೆ ಆ ಗೌರವ ಇಟ್ಕೊಂಡಿರ್ತೀವಿ. ಅಂದರೆ ಒಟ್ಟಿಗೆ ಆಟ ಆಡಿ ಒಟ್ಟಿಗೆ ಬೆಳೆದವರು, ಆದರೆ ಅದೇ ಥರನೇ ಕರಿತೀವಿ. ಹಾಗಾಗಿ ಶಿಕ್ಷಕರಿಗೆ ಗೌರವ ಇರುತ್ತೆ. ಆ ಗೌರವವನ್ನು ಉಳಿಸಿಕೊಳ್ಳುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸಾಗರ ತಾಲೂಕಿನ ಶಿಕ್ಷಕರಿಗೆ ಏನೇನು ಅಭಿವೃದ್ಧಿ ಆಗಬೇಕು, ನಿಮ್ಮ ಶಿಕ್ಷಕರ ಭವನ ನಾನು 2009-10 ನಾನೇ ಉಪವಿಭಾಗಾಧಿಕಾರಿ ಯತೀಶಾರ್ ಮಾತನಾಡಿ, ಅದರಲ್ಲಿ ಕೇವಲ ಒಂದು ದಿನ ಕೃತಜ್ಞರಾಗಿದ್ದರೆ ಸಾಲುವುದಿಲ್ಲ, ನಾವು ಪ್ರತಿದಿನ ಅವರಿಗೆ ಕೃತಜ್ಞರಾಗಿದ್ದೇವೆ. ಗ್ರ್ಯಾಟಿಟ್ಯೂಡ್ ನಮ್ಮ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಶಿಕ್ಷಕರ ಬಗ್ಗೆ ಇರಬೇಕು. ಇದು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಅದ್ಭುತವಾಗಿ ನಾವು ಇದನ್ನು ಇವತ್ತಿನಿಂದ ಸುಮಾರು ನಮ್ಮ ವೇದಗಳ ಬಂದ ಕಾಲದಿಂದ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಟೀಚರ್ಸ್ ಡೇ ಸೆಪ್ಟೆಂಬರ್ 5 ಇಂಡಿಪೆಂಡೆನ್ಸ್ ಆಗಿ 1960 ಸರ್ವಪಲ್ಲಿ ರಾಧಾಕೃಷ್ಣರವರು ರಾಷ್ಟ್ರಪತಿಗಳಾದ ಮೇಲೆ ಶುರುವಾಗಿರ್ಬೋದು. ಆದರೆ ನಮ್ಮಲ್ಲಿ ಗುರು ಪೌರ್ಣಿಮೆ ಭಾಳ ಹಿಂದಿನಿಂದ ನಡ್ಕೊಂಡು ಬಂದರು. ಅಂದರೆ ಗುರುವಿಗೆ ಇಲ್ಲಿ ಯಾವಾಗಲೂ ಬ್ರಹ್ಮನಿಗೆ ಮಹೇಶ್ವರನಿಗೆ ಹೋಲಿಸಿ ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದಂಥ ಮಾಡಿ. ಅದರಲ್ಲೂ ಉಪನಿಷತ್ ಸಂಸ್ಕೃತದ ಪದ ಇನ್ನ ಟ್ರಾನ್ಸ್ಲೇಷನ್ ಇನ್ನ ಪರ್ಫೆಕ್ಟ್ ಯಾರು ಇದು ಮಾಡ್ಲಿಕ್ಕೆ ಆಗಲಿಲ್ಲ. ಉಪನಿಷತ್ ಅಂದರೆ ಕುಸಿದ್ದವನು, ಯಾರ ಗುರುವಿನ ಕಾಲುಗಳನ್ನು ಇಟ್ಟು ಕಲಿತಕ್ಕಂಥ ಪಾಠ ಅದು. ಉಪನಿಷತ್ ಅಂದ್ರೆ ಅದು ಅಂದ್ರೆ ಬಹಳ ಒಬ್ಬರು ಅದ್ಭುತವಾಗಿ ಹೇಳಿದ್ರು. ಟೀಚರ್ ಅಂತ ನಾವು ಹೇಳ್ತೇವೆ, ಆದರೆ ಸಂಸ್ಕೃತದ ಗುರು ಎಂಬ ಪದಕ್ಕೆ ಇಂಗ್ಲಿಷ್ನಲ್ಲಿ ಆಲ್ಟರ್ನೇಟ್ ವರ್ಡೇ ಇಲ್ಲ. ಯಾಕಂದ್ರೆ ಒಬ್ಬ ಗುರು ಕೇವಲ ಟೀಚರ ಅಲ್ಲ, ಮೆಂಟರ ಅಲ್ಲ, ಗೈಡ್ ಅಲ್ಲ. ಒಬ್ಬ ಗುರು ಎಲ್ಲವನ್ನು ಮೀರಿದಂತ, ಅದೆಲ್ಲವನ್ನು ದಾಟಿದಂತ. ಅದಕ್ಕೆ ನಮ್ಮಲ್ಲಿ ಭಗವಂತನಿಗೆ ಹೋಲಿಸಿ ಗುರುವನ್ನ ಇಟ್ಟಿ ಪೂಜಿಸಿದಂತ ಸಂಸ್ಕೃತಿ ನಾವು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಮಾತನಾಡಿ, ಈಗ ಒಂದು ಸೇವೆಯನ್ನು ಬೆಳೆಸಿಕೊಳ್ಳಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಅದೇ ಕರ್ತವ್ಯ. ವಿಶೇಷವಾಗಿ ಒಬ್ಬ ಶಿಕ್ಷಕರಾಗಿ, ಒಬ್ಬ ಉಪನ್ಯಾಸಕನಾಗಿ, ಒಬ್ಬ ಪ್ರೊಫೆಸರ್ ಆಗಿ, ರಷ್ಯಾಕ್ಕೆ ಅಂಬಾಸಿಡರ್ ಆಗಿ, 1952 ಉಪರಾಷ್ಟ್ರಪತಿಗಳಾಗಿ, ರಾಷ್ಟ್ರಪತಿಗಳಾಗಿ, ವಿವಿಧ ಯಾವುದು ವಿಶ್ವವಿದ್ಯಾಲಯಗಳಲ್ಲಿ ಉಪಕಲ್ಪತಿಗಳಾಗಿ ಅವರು ಬೆಳೆದ, ಅವರು ತುಳಿದ ಹಾದಿ ಅತ್ಯಂತ ದೀರ್ಘವಾಗಿರುವಂತಹ ಯಶಸ್ಸಿನ ಹಾದಿ. ಈ ದಿಸೆಯಲ್ಲಿ ನಾವು ಅವರನ್ನ ಇವತ್ತು ನೆನ್ಪಾಡಿಕೊಳ್ತೇನೆ. ನಾವು ಒಂದು ಅವರ ಲೈಫ್ ಇಂದ ನಾವೊಂದಿಷ್ಟು ಇನ್ಸ್ಪಿರೇಷನ್ ಅನ್ನ ಡ್ರಾ ಮಾಡುವಾಗೆಲ್ಲ ನಾವು ಪಡೆದುಕೊಳ್ಬೇಕಾಗಿರುವಂತಹ ಎಲ್ಲ ಅವಶ್ಯಕತೆಗಳು ಉಂಟು. ಒಬ್ಬ ಶಿಕ್ಷಕ ತಾನು ಬದುಕಿದ ಕಾಲವನ್ನ ಕೇವಲ ಪ್ರಭಾವಿಸದೆ ಇನ್ನು ಅನೇಕ ತಲೆಮಾರುಗಳೇನುಂಟು, ಜನರೇಷನ್ಸ್ ಕಾಣ್ತೀವಿ ಅಂತ ತಲೆಮಾರುಗಳನ್ನೇ ಪ್ರಭಾವಿಸುವ
ಅವರು ಸಾಧ್ಯ ಉಂಟು, ಪ್ರಭಾವಿಸಲಿಕ್ಕೆ ಸಾಧ್ಯ ಉಂಟು ಅನ್ನುವ ಒಂದು ಮಹಾ ದೊಡ್ಡ ನಿದರ್ಶನ ನಮ್ಮ ಮುಂದೆ ಇದೆ. ಅಂತಹ ಒಬ್ಬ ವ್ಯಕ್ತಿಯ ಜೀವನವನ್ನ, ಆ ದಿನವನ್ನ ನಾವು ಆಚರಣೆ ಮಾಡಲಿಕ್ಕೆ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ಇದು ಕೇವಲ ಈ ಸಭೆಯಲ್ಲಿ ಅಲ್ಲ, ದೇಶಾದ್ಯಂತ ಎಲ್ಲಾ ಸಭೆಗಳಲ್ಲಿ ಆ ಮಹಾತ್ಮನ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಮತ್ತೊಬ್ಬರು ಇಡೀ ನಮ್ಮ ದೇಶದಲ್ಲಿ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿ, ಇಂಗ್ಲಿಷ್ ಅವರಿದ್ದಾರೆ, ಬ್ರಿಟಿಷ್ ಇದ್ದಾರೆ, ದ ಫಸ್ಟ್ ಲೇಡಿ ಟೀಚರ್ ಆಫ್ ಇಂಡಿಯಾ ಅನ್ನುವ ಆ ಟೈಟಲ್ ಅನ್ನು ತೆಗೆದುಕೊಂಡ ಸಾವಿತ್ರಿಬಾಯಿ ಫುಲೆಯವರ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತೀವಿ. ಇಂಥ ದಿನವನ್ನು ಆಚರಣೆ ಮಾಡುವ ಎಲ್ಲ ಸಂದರ್ಭಗಳಲ್ಲಿ ನಾವು ಕೇವಲ ಆಚರಣೆಯನ್ನು ಮಾಡಿ ಬಿಟ್ಟರೆ ಅದು ಸಾಕಾಗುವುದಿಲ್ಲ. ವಾಟ್ ಇನ್ಸ್ಪಿರೇಷನ್ ಯು ಆರ್ ಡ್ರಾಯಿಂಗ್ ಫ್ರಮ್ ದ ಲೈಫ್ ಆಫ್ ಆಲ್ ದೋಸ್ ಗ್ರೇಟ್ ಪರ್ಸನಾಲಿಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜೀವನದಲ್ಲಿ ನಮ್ಮ ಶಿಕ್ಷಕರಾಗಿ ನಾವೆಲ್ಲ ಬದುಕನ್ನ, ಅವರು ಬಾರಿ ಬದುಕಿದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳಿಸಿಕೊಳ್ಳುವ ಇಂದಿರಾ ಗಾಂಧಿ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಬಸುಮತಿ ಗೌಡ ಉಪನ್ಯಾಸ ನೀಡುತ್ತಾ, ವ್ಯಾಪಾರ ಹರ್ಷ ಸಡಗರವನ್ನ ತನ್ನದಾಗಿಸಿಕೊಂಡು ಪಡೆಯುವ ಗಳಿಗೆ ಅದು ಯಾರಾದರೂ ಇದ್ರೆ ಒನ್ ಅಂಡ್ ಓನ್ಲಿ ಶಿಕ್ಷಕ. ಈ ಶಿಕ್ಷಕಕ್ಕೆ ಗುರು ಎನ್ನುವ ಮತ್ತೊಂದು ಶಬ್ದ ಕೂಡ ಇದೆ. ಗುರು ಅಂತಂದ್ರೆ ಗೌರವವುಳ್ಳವನು, ಗುರು ಎಂತಂದ್ರೆ ವಿದ್ಯೆಯನ್ನ ಕಲಿಸುವವನು, ಗುರು ಎಂದರೆ ಹಿರಿಯ ಮನುಷ್ಯ, ಗುರು ಎಂದರೆ ಪೂಜ್ಯ, ಉಪದೇಶಕ, ಘನವಾದವ. ಹಾಗಿದ್ರೆ ಇಂತಹ ಶಿಕ್ಷಕ ತನ್ನ ವೃತ್ತಿಯಲ್ಲಿ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಬೇಕು? ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ, ನಮಗಾಗಿ ಯೋಚಿಸಲು ನಮಗೆ ಸಹಾಯ ಮಾಡುವವರೇ ನಿಜವಾದ ಶಿಕ್ಷಕರು. ನಮಗೆ ತಿಳಿದಿದೆ ಅಂತ ಯಾವಾಗ ನಾವು ಭಾವಿಸ್ತೇವೆ ಆವಾಗ ನಾವು ಕಲಿಯುವುದನ್ನ ನಿಲ್ಲಿಸ್ತೇವೆ. ಪುಸ್ತಕಗಳು ನಾವು ಮತ್ತು ಸಂಸ್ಕೃತಿಗಳ ನಡುವೆ ಸೇತುವೆಗಳನ್ನ ನಿರ್ಮಿಸುವ ಸಾಧನಗಳಾಗಿವೆ. ಜ್ಞಾನ ನಮಗೆ ಶಕ್ತಿಯನ್ನ ನೀಡಿದರೆ ಪ್ರೀತಿ ನಮಗೆ ಪೂರ್ಣತೆಯನ್ನ ನೀಡುತ್ತದೆ. ಹಾಗಿದ್ರೆ ಜ್ಞಾನ, ಪ್ರೀತಿ ಈ ಎರಡರ ಅವಶ್ಯಕತೆಯೂ ಇದೆ ಮನುಷ್ಯರ ಜೀವನಕ್ಕೆ. ಒಬ್ಬ ಮನುಷ್ಯನ ಜೀವನ ಪೂರ್ಣತೆಯನ್ನ ಪಡೆಯೋದು, ಯಾವ ಮನುಷ್ಯನ ಜೀವನವೂ ಪೂರ್ಣತೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಆತ್ಮೀಯರೇ. ಅಪ್ಪಿತಪ್ಪಿ ಅದು ಪೂರ್ಣವಾಗಿದ್ರೆ ಮನುಷ್ಯ ಭಗವಂತನೇ ಆಗಿಬಿಡ್ತಾನೆ. ಇದ್ದಿದ್ದರಲ್ಲಿ ಸಾರ್ಥಕತೆಯನ್ನ ಪಡೆಯಬೇಕು ಅಂತಂದ್ರೆ ಆತ 25% ತನ್ನ ತಂದೆ ತಾಯಿಗಳಿಗೆ ಋಣಿಯಾಗಿರ್ಬೇಕು, 25% ತನ್ನ ಗುರುವಿಗೆ ಋಣಿಯಾಗಿರಬೇಕು, 25% ಸಮಾಜಕ್ಕೆ ಋಣಿಯಾಗಿರಬೇಕು, 25% ತನ್ನ ಸ್ವ ಪ್ರಯತ್ನದಿಂದ ಆತ ಏನನ್ನಾದರೂ ಸಾಧಿಸಬೇಕು. ಜ್ಞಾನ ಪ್ರೀತಿಯನ್ನ ಸಮಾಜದಿಂದ ಯಾರ ಮುಖಾಂತರವಾದರೂ, ಯಾಕಂದ್ರೆ ಒಂದು ಚಂದದ ಸಾಲಿದೆ ನಮ್ಮಲ್ಲಿ, ವರ್ಣ ಮಾತ್ರ ಕಲಿಸಿದಾತ ಗುರು. ಹಾಗಾಗಿ ಒಂದೇ ಒಂದು ಅಕ್ಷರವನ್ನ ಅಥವಾ ಬದುಕಿನ ಒಂದು ಬಣ್ಣವನ್ನ, ವರ್ಣಕ್ಕೆ ಬಣ್ಣ ಎನ್ನುವ ಮತ್ತೊಂದು ಶಬ್ದವಿದೆ. ಹಾಗಾಗಿ ಬದುಕಿನ ಒಂದು ಬಣ್ಣವನ್ನ, ಯಾವ ಬಣ್ಣದ ಬಗ್ಗೆ ಮಾತಾಡಲಿಕ್ಕೆ ಹೋದ್ರೆ ಗಂಟೆಗಟ್ಟಲೆ ಮಾತಾಡಬಹುದು. ಕಪ್ಪು ನಮ್ಮ ಪ್ರತಿಭಟನೆಯ ಸಂಕೇತ, ಹಳದಿ ಸ್ನೇಹದ ಸಂಕೇತ, ಕೆಂಪು ಪ್ರೀತಿ ಕ್ರಾಂತಿಯ ಸಂಕೇತ, ಬಿಳಿ ಶ್ವೇತ ಶುಭ್ರತೆಯ ಸಂಕೇತ, ಹಸಿರು ಹಚ್ಚ ಹಸಿರು ಸಮೃದ್ಧಿಯ ಸಂಕೇತ. ಹೀಗೆ ಬದುಕಿನ ಯಾವ ಬಣ್ಣದ ಬಗ್ಗೆ ಕಲಿಸಿದಾಗ ಕೂಡ ಗುರುವಾಗಿರ್ತಾನೆ. ಹಾಗಿದ್ರೆ ಗುರು ಮುಖೇನ ಮನುಷ್ಯ ಕಲಿಯದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಥೆ ನೆನಪಾಗ್ತಿದೆ. ವೇದಿಕೆಯಲ್ಲಿ ಪೊಲೀಸ್ ಉಪಾಧೀಕ್ಷಕ ಗೋಪಾಲಕೃಷ್ಣ ಟಿ ನಾಯ್ಕ್, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜಿ ಪರಮೇಶ್ವರಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್, ವಿವಿಧ ಶಿಕ್ಷಕ ಸಂಘಟನೆಯ ಲಕ್ಷ್ಮಣ್ ನಾಯ್ಕ್, ಪ್ರೇಮಕುಮಾರಿ, ಮಹಾಬಲೇಶ್ವರ್ ಜಿ, ಪ್ರಭು ಇಎನ್, ಸುಬ್ರಹ್ಮಣ್ಯ ಟಿಪಿ, ವಿಕ್ಟೋರಿಯಾ ಫುಟಾಡೋ, ಕವಿರಾಜ್, ಪಾರ್ವತಿ ಇನ್ನಿತರರು ಹಾಜರಿದ್ದರು. ಡಾಕ್ಟರ್ ಅನ್ನಪೂರ್ಣ ವಂದಿಸಿದರು. ಗುರುವಿಗೆ ಸಮಾಜ ನೀಡುತ್ತಿರುವ ಮಾನ್ಯತೆ ಅವಿಸ್ಮರಣೀಯವಾದದ್ದು.
ಗುರುವಿನ ಮೂಲಕ ಶಿಷ್ಯ ಶ್ರೇಷ್ಠ ಸ್ಥಾನ ತಲುಪಲು ಸಾಧ್ಯವಿದೆ ಎನ್ನುವುದಕ್ಕೆ ಅನೇಕ ನಿದರ್ಶನಗಳು ನಮ್ಮ ಎದುರಿಗೆ ಇದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ತಿಳಿಸಿದರು. ಸಾಗರದ ಉರ್ದು ಪ್ರೌಢಶಾಲೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೇದಿಕೆಯಲ್ಲಿ ಬುಧವಾರ ಸಹೃದಯ ಬಳಗದ ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನೀಡಲಾದ ಸನ್ಮಾನ ಸ್ವೀಕರಿಸಿ ಸಾಗರ ಸುತ್ತ ವಾರಪತ್ರಿಕೆ ಹೊರತಂದ ಗುರುವಿಗಿದು ನಮನ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಸಂತಸವಾಗಿದೆ. ಸಂಚಿಕೆ ಒಂದು ಬಿಡುಗಡೆಯನ್ನು ಶಿಕ್ಷಕರಿಗೆ ನಮನವನ್ನು ಸಲ್ಲಿಸಲಿಕ್ಕಾಗಿ ನಾಳೆ ಶಿಕ್ಷಕರ ದಿನಾಚರಣೆ ಇದೆ. ಶಿಕ್ಷಕರ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುವಂತಹ ನಮ್ಮ ಜಿ ನಾಗೇಶ್ವರ್ ಅವರು ಈ ಒಂದು ಸುಂದರವಾಗಿರ್ತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ಸಹ ನನ್ನಿಂದ ಇವತ್ತು ಪುಸ್ತಕವನ್ನು ಬಿಡುಗಡೆ ಮಾಡಿಸುವುದು ನಮಗೆ ತುಂಬ ಸಂತಸವಾಗಿದೆ. ನನಗಿಂತ ತುಂಬ ಗಣ್ಯರಿದ್ದರು, ತುಂಬ ತಿಳಿದವರಿದ್ದರು, ಬಟ್ ನನ್ನಿಂದ ಮಾಡಿಸಿದ್ದಾರೆ. ಏಕೆ ನನಗೆ ಗೊತ್ತಿಲ್ಲ, ಅವ್ರಿಗೆ ಇರ್ತಕ್ಕಂಥ ಅಭಿಮಾನ. ಸೊ ಅವರು ಈ ಸಾಗರ ಸುತ್ತ ಪತ್ರಿಕೆ ನಮಗೆಲ್ಲ ಗೊತ್ತಿರುವಂಥ ವಿಷಯ. ಈ ಸಾಗರ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆ ರಾಜ್ಯಾದ್ಯಂತ ಸದ್ದು ಮಾಡಿರ್ತಕ್ಕಂಥ ಒಂದು ಪತ್ರಿಕೆಯಲ್ಲಿ ನಮ್ಮ ಸಾಗರ ಸುತ್ತ ಪತ್ರಿಕೆ. ಶಿಕ್ಷಕರ ಬಗ್ಗೆ ವಿಶೇಷ ಕಾಳಜಿ ಪ್ರೀತಿಯನ್ನು ಹೊಂದಿರತಕ್ಕಂಥ ನಮ್ಮ ಜಿ ನಾಗೇಶ್ವರ್ ಅವರು ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಶಿಕ್ಷಕರ ಲೇಖನಗಳು, ಒಬ್ಬ ಶಿಕ್ಷಕನ ಕರ್ತವ್ಯ, ಶಿಕ್ಷಕ ಆದವನಿಗೆ ಹೇಗಿರಬೇಕು ಎಂಬುದನ್ನು ಇದರಲ್ಲಿ ಭಾಳ ಸುಂದರವಾಗಿ ಲೇಖನಗಳನ್ನು ಶಿಕ್ಷಕರಿಂದಲೇ ಕಲೆ ಹಾಕಿ ಬಿಡುಗಡೆ ಮಾಡಿರುವಂಥ ಒಂದು ಸುಸಂದರ್ಭ. ಇದಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಅಂತ ಹೇಳ್ತಾ ಈ ಸಾಗರ ಸುತ್ತ ಪತ್ರಿಕೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿ ಅವರಿಗೆ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈ ನನ್ನ ಕಾರ್ಯಕ್ರಮವನ್ನು ಕುರಿತು ಶ್ರೀ ದತ್ತಾತ್ರೇಯ ಕೃಷ್ಣೋಪಾಧ್ಯಾಯರು ಅಭಿನಂದನಾ ಭಾಷಣ ಮಾಡಿದ ಸಂಘದ ಜಿಲ್ಲಾ ಸಹ ಕಾರ್ಯದರ್ಶಿ ಕೆ ಜಗನ್ನಾಥ್. ತಲೆಬರೋದೊಂದಿಗೆ ಮೂಡಿ ಬಂದಿರತಕ್ಕಂಥ ಸಾಗರ ಸುತ್ತ ವಾರಪತ್ರಿಕೆಯ ಸಂಚಿಕೆಯನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ಗುರುವಿಗಿದು ನಮನ ಅನ್ನುವಂಥ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ತಂದಿರತಕ್ಕಂಥ ವಿಚಾರ. ಇದೊಂದು ಜವಾಬ್ದಾರಿಯುತವಾದ ಸ್ಥಾನವನ್ನು ನನಗೆ ಈ ತತ್ಕ್ಷಣದಲ್ಲಿ ಸಾಗರ ಸುತ್ತ ವಾರಪತ್ರಿಕೆಯ ಸಂಪಾದಕರು ನಾಗೇಶ್ ಅವರು ನೀಡಿದರು. 3 ಜನ ಗುರುಗಳನ್ನು ನೀವು ಗೌರವಿಸ್ತಾ ಇದ್ದೀರಿ ಅಂದರೆ ಸಾಗರ ತಾಲೂಕಿನ ಸಮಸ್ತ ಗುರು ವೃಂದಕ್ಕೆ ನೀವು ಗೌರವಿಸ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಸಮಾಜದ 4ನೆಯ ಅಂಗವೇ ನಿಮ್ಮ ಪತ್ರಿಕಾ ರಂಗ. ಸಮಾಜದಲ್ಲಿ ಆಗು ಹೋಗುಗಳನ್ನು ತಿದ್ದುವಂಥ ಒಂದು ಸಮರ್ಥ ಲೇಖನಿ ಇರ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ. ಅಂಥವುದರಲ್ಲಿ ನೀವು ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಗಳ ಜೊತೆಗೆ 3 ಜನ ಶಿಕ್ಷಕರನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಮಾಲ್ತೇಶ್ ಅಪ್ಪನವರನ್ನು, ಹಾಗೆ ಇದೀಗ ತಾನೇ ಬಂದಂಥ ಸುದ್ದಿಯ ಪ್ರಕಾರ ನಮ್ಮ ಸಾಗರ ತಾಲೂಕಿನಿಂದ 2 ಜನ ಶಿಕ್ಷಕರು, ಈಶ್ವರಪ್ಪ ಮಂಕಳಲೆ ಮತ್ತು ಸತ್ಯನಾರಾಯಣ ಎಡ್ಜಿಗಳ ಮನೆ ಅಂತಕ್ಕಂಥ ಶಿಕ್ಷಕರು ಜಿಲ್ಲಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹೈಸ್ಕೂಲಿನಿಂದ ಕೂಡ 2 ಜನ ಶಿಕ್ಷಕರು, ವೀರೇಶ್ ಮತ್ತು ಗಣಪತಿಯವರು ಭಾಜನರಾಗಿದ್ದಾರೆ. ಹೆಮ್ಮೆ ತರ್ತಕ್ಕಂಥ ವಿಚಾರ. ಜೊತೆಗೆ ನಮ್ಮ ಶಿವಯೋಗಿಯವರು ಗೌರವಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು. ಯಾಕಂದರೆ ಮಾಲ್ತೇಶಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಒಂದು ವಿನೂತನವಾದಂತಹ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಅವರು ತಮ್ಮದೇ ಆದಂಥ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ತಮ್ಮದೇ ಆದಂಥ ಶ್ರಮದ ಕೆಲವು ಭಾಗವನ್ನು ಆರ್ಥಿಕವಾಗಿ ಯಾವುದೇ ಸಮಯ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳಿಗೆ ದಾನ ಮಾಡ್ತಕ್ಕಂಥ ಒಂದು ಒಳ್ಳೆಯ ಭಾವನೆಗಳನ್ನು ಹೊಂದಿದ್ದಾರೆ. ಅವರನ್ನು ನೀವು ಗೌರವಿಸ್ತಾ ಇದ್ದೀರಿ. ಅವರಿಗೂ ಶ್ರೇಯಸ್ಸು ಸಿಗಲಿ. ಮತ್ತು ತನ್ಮೂಲಕ ನಿಮ್ಮ ಪತ್ರಿಕಾ ಬಳಗಕ್ಕೂ ಕೂಡ ನಮ್ಮೆಲ್ಲರ ಶುಭ ಹಾರೈಕೆಗಳೊಂದಿಗೆ ನಿಮ್ಮ ಪತ್ರಿಕಾ ಬಳಗವು ಕೂಡ ಹೆಚ್ಚು ಬೆಳೀಲಿ ಅಂತಕ್ಕಂಥ ಆಶಯದೊಂದಿಗೆ ಮಾಲ್ತೇಶಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಜೊತೆಗೆ ಶಿವಯೋಗಿಯವರು ಮೂಲತಃ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಂಥವರು. ಕನ್ನಡದ ಅಭ್ಯಾಸದ ಮೇಲೆ ಅವರು ಉನ್ನತ ಹುದ್ದೆಗೆ, ಹೈಸ್ಕೂಲಿಗೆ ಕನ್ನಡ ಪ್ರಾಧ್ಯಾಪಕರಾಗಿ ಇವತ್ತು ಶಿರವಂತೆಯಲ್ಲಿ ಕರ್ತವ್ಯವನ್ನು ಗಾಂಧೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಎಲ್ಲೂ ಕೂಡ ಬಹಳ ದೊಡ್ಡ ಪ್ರಚಾರ ಮತ್ತೊಂದರಲ್ಲಿ ಭಾಗವಹಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಯಾವುದಾದ್ರು ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತಂದರೆ ಅಲ್ಲಿ ಚೇರ್ ಇಡೋದ್ರಿಂದ ಹಿಡಿದು ಅದನ್ನು ಎತ್ತಿಟ್ಟು ಮತ್ತೆ ಅದನ್ನು ಓರಣ ಮಾಡಿ ಅಲ್ಲಿಂದ ನಿರ್ಗಮಿಸುವಂಥ ಒಂದು ಸರಳ ಸಹೃದಯ
ಸಜ್ಜನ ವ್ಯಕ್ತಿ ಆತ. ಆದ್ದರಿಂದ ಅವರನ್ನು ನೀವು ಗೌರವಿಸ್ತಾ ಇದ್ದೀರಿ. ಅವರಿಗೂ ಕೂಡ ಇದೊಂದು ಸಲ್ಲತಕ್ಕಂಥ ಗೌರವ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಎಲ್ಲರ ಪರವಾಗಿ. ಜೊತೆಗೆ ಸುಮಾರು 30 ವರ್ಷಗಳಲ್ಲಿ 25 ವರ್ಷದ ಗೆಳೆಯ ಸತ್ಯನಾರಾಯಣ ಖಂಡಿಕ ಯಾವುದೇ ಸಂಘಟನೆಗಳಿರ್ಬೋದು, ಕಲಾ ಸಿಂಚನವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಈಗ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಯಾವ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದರೆ ಅಲ್ಲೆಲ್ಲ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿ ಮಕ್ಕಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕವಾಗಿ ಕ್ರೀಡೆಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಶೈಕ್ಷಣಿಕವಾಗಿ ತಮ್ಮದೇ ಆದಂತಹ ಒಂದು ಮಾರ್ಗದರ್ಶನವನ್ನು ನೀಡಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಅವರಿಗೆ ಈ ವರ್ಷ ಜಿಲ್ಲಾ ಪ್ರಶಸ್ತಿ ಸಂದಿದೆ. ತನ್ಮೂಲಕ ತಮ್ಮ ಒಂದು ಸಾಗರ ಸುತ್ತ ಬಳಗದಿಂದ ಕೂಡ ಗುರುವಿಗಿದ ನಮನ ಕಾರ್ಯಕ್ರಮದ ಮೂಲಕ ಅವರನ್ನು ಗೌರವಿಸ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶಿಕ್ಷಕರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಚಂದ್ರಪ್ಪ ಮಾತನಾಡಿ, ನಾವು ಈಗ ನೋಡ್ತಿಲ್ಲ. ನಮ್ಮ ನಾಗೇಶ್ ಅವರು ಸುಮಾರು ಹಲವಾರು ವರ್ಷಗಳ ಹಿಂದೆ ಇದನ್ನು ಹುಟ್ಟಾಕ್ಬೇಕಂದ್ರೆ ಆವತ್ತಿನ ಕಾಲ ಬೇರೆ, ಆ ಕಾಲದಲ್ಲಿ ಹುಟ್ಟಾಕಿದ್ರೆ ಇವತ್ತು ಹೇಗೋ ಮಾರ್ಗಗಳು ಭಾಳ ಮುಂದುವರಿದೆ. ಆದರೆ ಆ ಕಾಲದಲ್ಲಿ ಅಂಥ ಸಂದರ್ಭದಲ್ಲಿ ತಮ್ಮ ಪ್ರತಿಭೆಯನ್ನು ಈ ಸಾಗರದ ಎಲ್ಲ ಆಗುಗಳ ಬಗ್ಗೆ ಕಲೆಕ್ಟ್ ಮಾಡಿ ತಮ್ಮ ಒಂದು ಪತ್ರಿಕೆಯನ್ನು ನಡೆಸ್ತಾ ಬಂದಿದ್ದಾರೆ. ಹಾಗೆ ಇವತ್ತು ಸಹ ಪ್ರತಿ ವರ್ಷವೂ ಆಗಾಗ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ, ವಾರ್ಷಿಕೋತ್ಸವವನ್ನು. ಅದು ಸಹ ನಾವು ಯಾವುದೇ ಕಾರ್ಯಕ್ರಮಕ್ಕೆ ತಪ್ಪಲ್ಲ. ಸಾಗರೋತ್ಸವ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾರೆ, ಸಾಗರಕ್ಕೆ ತೋರಿಸ್ಕೊಳ್ತಾ ಇದ್ದಾರೆ. ಅದು ಭಾಳ ತುಂಬ ಅದ್ಭುತವಾದ ಕಾರ್ಯಕ್ರಮ. ಸಾಗರದಲ್ಲಿ ಇಷ್ಟೊಳಗೆ ಯಾರು ಮಾಡಿದಂಥ ಕಾರ್ಯಕ್ರಮವನ್ನು ನಾಗೇಶ್ ಅವರು ಸಂಘಟನೆ ಮೂಲಕ ಎಲ್ಲ ಜನಾಂಗದ ಸಮೂಹದ ಒಗ್ಗಟ್ಟಿನಿಂದ ಬೆಳೆಸ್ಕೊಂಡು ಹೋಗಿ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಇಂಥ ಸಾಗರ ಸಂಸ್ಥೆ ಅಂತ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಕೋರ್ತಾ ಮತ್ತು ಅಭಿನಂದನೆ ಹೇಳ್ತಾ ನಮ್ಮ ಶಿಕ್ಷಕರ ಸಮೂಹಕ್ಕೆ ತುಂಬ ಅಗಾಧವಾದ ಗೌರವವನ್ನು ಸಲ್ಲಿಸಿದ್ದಾರೆ. ಹಾಗೆ ಇಂಥ ಗೌರವವು ಸದಾ ನಮ್ಮ ಶಿಕ್ಷಕರ ಮೇಲೆ ಬರಲಿ ಮತ್ತು ಒಳ್ಳೆಯ ನಮ್ಮೆಲ್ಲ ಶಿಕ್ಷಕರ ಒಳ್ಳೆಯ ಅಭಿಪ್ರಾಯಗಳು, ಒಳ್ಳೆಯ ಶಿಕ್ಷಕರನ್ನು ಹೆಚ್ಚೆಚ್ಚು ಪ್ರಚಲಿತಗೊಳಿಸಿ ನಮ್ಮ ನಾಡಿಗೆ, ನಮ್ಮ ಜನತೆಗೆ ಶಿಕ್ಷಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರ್ತಕ್ಕಂಥ ಪತ್ರಿಕೆಗಳನ್ನು ಅಲ್ಲಿ ಪ್ರಕಟಿಸಲಿ. ಮತ್ತು ಇಂಥ ಪತ್ರಿಕೆಯನ್ನು ಇನ್ನೂ ಹೆಚ್ಚೆಚ್ಚು ಒಂದು ಪತ್ರಿಕೆಯನ್ನು ಪ್ರಕಟಿಸುವ ಶಕ್ತಿ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನಾಡಿ ಜೈ ಹಿಂದ್. ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಭು ಇಯನ್ ಮಾತನಾಡಿ, ಅವರು ಪ್ರತಿಯೊಂದು ಶಿಕ್ಷಕರ ದಿನಾಚರಣೆ ಸಹ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ವಸ್ತುನಿಷ್ಠ ವಿಚಾರವನ್ನು ಹೇಗೆ ಹೇಳ್ಬೇಕು ಅಂತ ಹೇಳ್ತಾ ನಿನ್ನೂ ಸಹ ಒಂದು ಕಾರ್ಯಕ್ರಮವನ್ನು ಸೇರ್ಪಡಿದ್ದಾರೆ. ಇವತ್ತಿಂದ ನಾವು ವಿಶೇಷವಾದ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದೇ ಥರ ವಿಶೇಷ ಸಂಚಿಕೆಗಳು ಇನ್ನೂ ಹೊರಹೊಮ್ಮಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ನಾನು ಮುಂಚೆ ನನ್ನ ಜೈ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿಎಚ್ ಶಿವಯೋಗಿ, ತಮ್ಮೆಲ್ಲರಿಗೂ ಸಹಿತ ನಮ್ಮ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತೇನು ಹೊಸ ಒಂದು ಸಂಪ್ರದಾಯಕ್ಕೆ ನಾಂದಿ ಹೇಳಿದ್ದೇವೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಆ ನಿಟ್ಟಿನಲ್ಲಿ ವಿಚಾರ ಮಾಡಿದ್ದಾರೆ. ಮೊದಲನೇದಾಗಿ ಅಂತ ಹೇಳಿದರೆ ಎಲ್ಲರಿಗೂ ಅರ್ಹತೆ ಇದೆ, ಅದರಲ್ಲಿ ಒಂದಿಷ್ಟನ್ನು ಹುಡುಕಿ ತೆಗೆದಿರ್ತಕ್ಕಂಥದ್ದು ಇದೆಯಲ್ವಾ, ಅದು ಹೆಚ್ಚಿನ ಕೆಲಸ. ಅಷ್ಟು ಸುಲಭ ಇಲ್ಲ. ನಾವು ನೋಡಿದ್ದೀವಿ, ನಮ್ಮ ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಹಶಿಕ್ಷಕ ಸಂಘದಲ್ಲಿ ಅಧ್ಯಕ್ಷರ ಅರ್ಜಿ ಹಾಕಿರ್ತಕ್ಕಂಥವ್ರು ಪ್ರಾಥಮಿಕ ಶಾಲೆಗೆ ಅಧ್ಯಕ್ಷ. ನಾನು ನಮ್ಮ ಸಂತಾನ ಸರ್ ಅವರಿಗೆ ಹೇಳಿದೆ, ನಾವೆಲ್ಲ ಬೇರೆ ಏನು ಮಾಡಿದ್ರೆ ನಾವು ಹಾಕಿ ಒಂದು ಅರ್ಜಿನ ಅಂತ ಹೇಳ್ತಾ ಇದ್ವಿ. ನಾವೆಲ್ಲರೂ ಮೇಲೆ ಶೃಂಗಾರ ಮಾಡೋದು, ನಾವೆಲ್ಲ ಸಡಗರ ಮಾಡೋದು, ಊರಿಗೆ ಹೋಗೋದು, ಇದೇ ಕೆಲಸ ಆಗಿದೆ. ಕೆಲಸ ಕಾಯಕವಾಗಿ ಕೆಲಸದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಫಸ್ಟ್ ಆಫ್ ಆಲ್ ನಾವು ಬೇರೆ ಯಾವುದು ಫಲಾಪೇಕ್ಷೆ ಇಲ್ಲ. ಕೆಲಸ ಕರ್ತವ್ಯ ಈಗಾದಷ್ಟೇ, ಹಿಂದಾದಷ್ಟೇ, ಮುಂದಾದಷ್ಟೇ. ಹಾಗಾಗಿ ಇವತ್ತಿನ ಗುರುತಿಸಿ ಆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹಿತ ತಮ್ಮ ಸಹಕಾರ ಮುಖ್ಯವಾಗಿರುತ್ತೆ. ತಾವು ದಯವಿಟ್ಟು ಸಹಕರಿಸಬೇಕು. ಈ ಸರಿ ನಮ್ಮದು ಸರ್ವೋದಯ ಬೆಳಗಿದ ಒಂದು ಕಾರ್ಯಕ್ರಮ ಅನಾವಶ್ಯಕವಾಗಿ ಅಥವಾ ಅಚಾತುರ್ಯವಾಗಿ ಏನೋ ಒಂದು ಕಾರಣಗಳಿಂದ ಮುಂದೋಯ್ತು. ಅದು ಮುಂದಿನ ವರ್ಷಕ್ಕೆ ನಡೀತೈತಿ. ಹಾಗಾಗಿ ತಾವೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಾ. ಉರ್ದು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಮಾತನಾಡಿದರು. ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಸತ್ಯನಾರಾಯಣ ಶಿರವಂತೆ ಅವರನ್ನು ಸನ್ಮಾನಿಸಲಾಯಿತು. ಸಹೃದಯ ಬಳಗದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಲಕ್ಷ್ಮಣ್ ನಾಯ್ಕ್, ಸುಬ್ರಹ್ಮಣ್ಯ, ಎಲ್ಟಿ ಗವಿಯಪ್ಪ ಇನ್ನಿತರರು ಹಾಜರಿದ್ದರು. ಲೋಕೇಶ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು.
ಗಿರೀಶ್ ರಾಯ್ಕರ್ ವಂದಿಸಿದರು. ಎಸ್ ಬಸವರಾಜ್ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಶ್ರೀಧರ್ ಸಾಗರ್, ಮೂರ್ತಿ ಅಂವೈ, ಸೋಮಪ್ಪ, ಮನೋಹರ್ ಟಿವಿ, ಭೂಕೇಶ್ವರಪ್ಪ, ಮಹೇಶ್ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.